ನೇಪಾಳದಲ್ಲಿ ಕುಳಿತು ಭಾರತೀಯರನ್ನೇ ಟಾರ್ಗೆಟ್ ಮಾಡಿ ಪುಸಲಾಯಿಸಿ ಹೆಚ್ಚು ಹಣ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡಿ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ ಪ್ರಕರಣವನ್ನ ಭೇದಿಸಿರುವ ಮಂಗಳೂರು ನಗರ ಸೇಂಟ್ ಕ್ರೈಮ್ ಪೊಲೀಸ್ ಠಾಣೆ ಪೊಲೀಸರು ಒಟ್ಟು 11 ಮಂದಿ ಆರೋಪಿಗಳನ್ನು ಬಂಧಿಸಿ ಇವರಿಂದ 21 ಲ್ಯಾಪ್ಟಾಪ್ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಬಂಧಿತ ಆರೋಪಿಗಳನ್ನು ಗುಜರಾತಿನ ವಿಕ್ರಮ್, ಪಶ್ಚಿಮ ಬಂಗಾಳದ ಸೌಮ್ಯಾದಿತ್ಯ ಚಟ್ಟೋಪಾಧ್ಯಾಯ, ಜಾರ್ಖಂಡ್ನ ಪುಪ್ಲಾ ಶಿವಕುಮಾರ್ ರಾವ್, ರಾಜೇಶ್ ಮಂಡನ್, ಉತ್ತರ ಪ್ರದೇಶದ ಗೌರವ್ ಪಾಂಡೆ, ಹರ್ಷ್ ಮಿಶ್ರಾ, ಮೊಹಮ್ಮದ್ ಅಕೀಬ್ ಅಲಿ, ಬಿಹಾರದ ರಾಜೀವ್ ರಂಜನ್ ಕುಮಾರ್, ಜಾರ್ಖಂಡ್ನ ಮಿಥುನ್ ಕುಮಾರ್ ಮಂಗರಾಜ್, ಉತ್ತರ ಪ್ರದೇಶದ ನೌಷದ್ ಅಲಿ, ರಾಜಸ್ಥಾನದ ಓಂ ಪ್ರಕಾಶ್ ಯಾದವ್ ಎಂದು ಗುರುತಿಸಲಾಗಿದೆ. ಬಂಧಿತರು ವಂಚನೆ, ಫೋನ್ ಕರೆ, ಹಣದ ನಿರ್ವಹಣೆ ಹೀಗೆ ಎಲ್ಲವನ್ನ ಈ ಗ್ಯಾಂಗ್ನ ತಂಡವೇ ನಿರ್ವಹಣೆ ಮಾಡ್ತಾ ಇದ್ದು, ವಂಚಕರ ತಂಡದಲ್ಲಿ ಒಟ್ಟು 16 ಭಾರತೀಯರು ಹಾಗೂ ಚೀನಾದ ವಂಚಕರು ಇದ್ದು, ನೇಪಾಳ ಪೊಲೀಸರು ಚೈನಾದ ವಂಚಕರನ್ನ ದಸ್ತಗಿರಿ ಮಾಡಿದ್ದಾರೆ. 5 ಭಾರತೀಯ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಕಾರ್ಯ ಮುಂದುವರೆದಿದೆ ಎಂದರು. ಆರೋಪಿತರ ಮೊಬೈಲ್ ಫೋನ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಪರಿಶೀಲಿಸಿದಾಗ ಒಟ್ಟು 624 ಬ್ಯಾಂಕ್ ಖಾತೆಗಳ ವಿವರಗಳು ಕಂಡುಬಂದಿದ್ದು, ಸದರಿ ಬ್ಯಾಂಕ್ ಖಾತೆಗಳ ಮೇಲೆ ಒಟ್ಟು 4580ಕ್ಕೂ ಹೆಚ್ಚು ಎನ್ಸಿಆರ್ಪಿ ಪೋರ್ಟಲ್ನಲ್ಲಿ ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ಹಣ ವರ್ಗಾವಣೆಯಾಗಿದೆ. ಸೇಂಟ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ವಂಚಕರು 10 ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು ರೂಪಾಯಿ 30 ಕೋಟಿ 70 ಲಕ್ಷ ಹಣ ವರ್ಗಾವಣೆ ಮಾಡಿದ್ದು, ಉಳಿದ 623 ಬ್ಯಾಂಕ್ ಖಾತೆಗಳ ವಿವರಣೆಗಳನ್ನು ಪಡೆಯಬೇಕಾಗಿದೆ ಎಂದು ವಿವರಿಸಿದರು. ಆರೋಪಿಗಳ ವಿರುದ್ಧ 35 ಎಫ್ಐಆರ್ ದಾಖಲಾಗಿದೆ. ಈ ಗ್ಯಾಂಗ್ 2 ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಒಂದು ತಂಡ ವಿಯೆಟ್ನಾಂ, ಕಾಂಬೋಡಿಯಾದಿಂದ ಕರೆ ಮಾಡಿದರೆ ಇನ್ನೊಂದು ತಂಡ ನೇಪಾಳ, ದುಬೈನಲ್ಲಿದ್ದು ಕರೆ ಮಾಡ್ತಿತ್ತು. ಇವರು ನಿರ್ವಹಣೆ ಮಾಡಿದ ಬ್ಯಾಂಕ್ ಅಕೌಂಟ್ ಎಲ್ಲವೂ ಇಂಡಿಯನ್ ಬ್ಯಾಂಕ್ಗಳೇ ಆಗಿವೆ. ಇವರೆಲ್ಲರೂ ಕೆಲಸಕ್ಕೆ ವಿದೇಶಕ್ಕೆ ಹೋದಾಗ ಸರಿಯಾದ ಡಾಕ್ಯುಮೆಂಟ್ ಇಲ್ಲ ಎಂದು ಪತ್ತೆ ಮಾಡಿ ಇವರನ್ನ ಬಂಧಿಸಲಾಗಿದೆ. ಅವರಿಂದಲೇ ಈ ಕೆಲಸ ಮಾಡ್ತಾ ಇದ್ರು. ಈಗಾಗಲೇ ಜಿಲ್ಲೆಯಿಂದ ಹೋಗಿದ್ದ 6 ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ. ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವವರು, ಇನ್ವೆಸ್ಟ್ ಮಾಡುವವರು ಮುಂದಿನ ದಿನಗಳಲ್ಲಿ ಜಾಗೃತೆ ಆಗಿರಬೇಕು ಎಂದು ಎಚ್ಚರಿಸಿದರು. ಈ ನೇಪಾಳದಲ್ಲಿ ಕೂತ್ಕೊಂಡು ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡ ಪುಸಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ 100 ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇನ್ ಗ್ಯಾಂಗನ್ನು ನಮ್ಮ CN ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದ್ದಾಗ ಇವರಿಂದ 21 ಮೊಬೈಲ್ಸು, ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ, ಈ ಟೋಟಲ್ ಫ್ರಾಡಲ್ಲಿದ್ದಂತಹ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಈ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು 624 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಬರ್ತಾ ಇದೆ. ಈ 624 ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ NCRP ಪೋರ್ಟಲಲ್ಲಿ 4800ಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ. ನಮ್ಮ CN ಪೊಲೀಸ್ ಠಾಣೆಗೆ ಪ್ರಕರಣ ಸಂಬಂಧಪಟ್ಟಂತೆ 1,38,00,000 ಫ್ರಾಡ್ ಆಗಿತ್ತು. ಈ ಕೇಸ್ ತನಿಖೆ ಮಾಡ್ತಿದ್ದಾಗ ಈ ಎಲ್ಲ ವಿಷಯಗಳು ಕೂಡ ಹೊರಗೆ ಬರ್ತವೆ. ಎಲ್ಲ ಟೀಮು ಅರೆಸ್ಟ್ ಆಗ್ತದೆ. ಈ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಫ್ರಾಡಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾರೆ. ಈ 10 ಬ್ಯಾಂಕ್ ಅಕೌಂಟ್ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಒಂದು ಅಕೌಂಟಲ್ಲಾಗಿದೆ. ಈ 10 ಬ್ಯಾಂಕು ಸೇರಿ 30 ಕೋಟಿ ವಹಿವಾಟು ಆಗಿರ್ತದೆ. ಇದರಲ್ಲಿ ಈ 10 ಬ್ಯಾಂಕ್ ಅಕೌಂಟ್ ಮೇಲೆ 113 ಕೇಸ್ NCRP ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅದೇ ರೀತಿ 35 FIR ಕೂಡ ರಿಜಿಸ್ಟರ್ ಆಗಿದ್ದಾವೆ. ಈ ಟೋಟಲ್ ಗ್ಯಾಂಗು ಕೂಡ ಒಂದು 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು ಗ್ಯಾಂಗ್ ವಿಯೆಟ್ನಾಮು, ಕಾಂಬೋಡಿಯಾ ಮುಂತಾದ ಸೌತ್ ಈಸ್ಟ್ ಏಷ್ಯನ್ ನೇಷನಲ್ಲಿ ಇದ್ದು ಅಲ್ಲಿಂದ ಇಲ್ಲಿದ್ದವರಿಗೆ ಫೋನ್ ಮೂಲಕ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನೆಲ್ಲರನ್ನು ಕೂಡ ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ಯಾಂಗು ಈ ನೇಪಾಳ, ದುಬೈ ಅಥವಾ ಬೇರೆ ಕಡೆ ಇದ್ದು ಅಲ್ಲಿದ್ದವರಿಗೆ ಹಣ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಅವರು ಹಣ ವಹಿವಾಟನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸೆನ್ ಅವರು ಕೇಸ್ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫೈನಾನ್ಷಿಯಲ್ ಟ್ರಯಲ್ ಮಾಡಿಕೊಂಡು ಆರೋಪಿತರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಂದು, ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲವೂ ಕೂಡ ಇಂಡಿಯನ್ ಬ್ಯಾಂಕ್ ಅಕೌಂಟ್ಸೇ ಇರ್ತವೆ.
ಈ ಕಮಿಷನ್ಗಾಗಿ ಆಸೆಪಟ್ಟು ಈ ಭಾರತೀಯರು ಭಾಳಷ್ಟು ಜನ ಅವರ ಏಜೆಂಟ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅಕೌಂಟ್ ಕೊಡಲಿಕ್ಕೆ ಇಲ್ಲಿಂದ ನೇಪಾಳ ಅಥವಾ ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಈ ಫ್ರಾಡಲ್ಲಿ ಭಾಗಿಯಾಗಿ ಕಮಿಷನ್ ತೊಗೊಂಡು ವಾಪಸ್ ಬಂದು ಅವರು ಕೂಡ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಇವರೆಲ್ಲರಿಗೆ ಪುಸಲಾಯಿತಿ ಮಾತನಾಡಿಸೋರು ಅವರು ಕೂಡ ಭಾರತೀಯರಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸಕ್ಕಾಗಿ ವಿದೇಶಕ್ಕೆ ಹೋದಾಗ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಇವರೆಲ್ಲರನ್ನು ಕೂಡ ಅಲ್ಲೇ ಕೂಡಿ ಹಾಕಿ ಡಿಜಿಟಲ್ ಸ್ಲೇವರಿ ಅಂತ ಕರೀತೀವಿ, ಅದೇ ರೀತಿ ಅವರನ್ನು ಸ್ಲೇವ್ಸ್ ಹಾಗೆ ಕೂರಿಸಿ ದಿನಕ್ಕೆ 18 ಗಂಟೆ 20 ಗಂಟೆ ಕೆಲಸ ಮಾಡಿಸುವಂಥದ್ದು, ಊಟ ಕೊಡದೇ ಇರುವಂಥದ್ದು, ಇದೆಲ್ಲ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಎಲ್ಲರಿಗೆ ಕೂಡ ಫೋನ್ ಮಾಡಿ ಅವರನ್ನು ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡಿಸುವಂತೆ ಕೂಡ ಅವರ ಹತ್ರ ಕೆಲಸ ಮಾಡಿಸ್ತಾರೆ. ಈಗಾಗಲೇ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಒಂದು 6 ಜನ ಆ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಈ ಡಿಜಿಟಲ್ ಸ್ಲೇವರಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ 6 ಜನರನ್ನು ಈಗಾಗಲೇ ಆ ಎಂಬಸಿ ಮೂಲಕ ರೆಸ್ಕ್ಯೂ ಮಾಡಲಾಗಿ ಅವರು ವಾಪಸ್ ಬಂದಿದ್ದಾರೆ. ಅವ್ರ ಕಂಪ್ಲೇಂಟ್ ಮೇಲೆ ಕಂಕನಾಡಿ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಂದು ಕೇಸ್ ಕೂಡ ಏಜೆಂಟ್ಸ್ ಮೇಲೆ ರಿಜಿಸ್ಟರ್ ಆಗಿದೆ. ಈ ಕಾರಣದಿಂದಾಗಿ ಈ ಅಕೌಂಟ್ಸ್ ಕೊಡುವವರು, ಇಲ್ಲಿಂದ ಫಾರಿನ್ ಕೆಲಸಕ್ಕೆ ಹೋಗುವಂಥವರು, ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಹಣ ಭಾಳ ಕಡಿಮೆ ಸಮಯದಲ್ಲಿ ಸಂಪಾದನೆ ಮಾಡಬೇಕಂತ ಹೇಳಿ ನೋಡ್ತಾ ಇರುವಂಥವರು ಕೂಡ ಎಲ್ಲರೂ ಜಾಗೃತಿಯಾಗಿರಬೇಕಂತ ಕೋರ್ತೀವಿ.